ನೀವೆಲ್ಲ ಯಾಕೆಲ್ಲ ಕೈ ಎತ್ತಾ ಇದ್ರಿ? ಹೆಣ್ಮಕ್ಳಿಗೆ ಹೇಳಿದ್ರು, ನೀವೆಲ್ಲ ಎತ್ಕೊಂಡಿದ್ರಿ? ಏನ್ ಹೆಣ್ಮಕ್ಳು ಇಲ್ವಾ? ಓ, ಚೇರ್ ಮೇಲೆ ಕೂತ್ಬಿಟ್ಟವ್ರ ಕಣ್ರಿ. ಪಾಪ ಗಂಡು ಮಕ್ಕಳಿಗೆಲ್ಲ ಚೇರ್ ಕೊಡ್ದಾನೆ ನಿಲ್ಲಿಸ್ಬಿಟ್ಟು, ಪಾಪ ಈ ಗಂಡು ಮಕ್ಕಳಿಗೆ ಆ ಬಸ್ಸಲ್ಲೂ ಸೀಟ್ ಸಿಕ್ಕೋದಿಲ್ಲ, ಈ ಫಂಕ್ಷನ್ಗಳಲ್ಲೂ ಸೀಟ್ ಸಿಕ್ಕೋದಿಲ್ಲ. ನೀವು ಒಂದು ಬ್ಯಾನರ್ ಹಿಡ್ಕೊಂಡು ಅವಾಗಿಂದ ಅದ ಅಷ್ಟೇ ಫೋಟೋ ಫ್ರೇಮ್ನಾರ ಹೊಡ್ಸ್ಕೊವ್ರ ಬರ್ತೀನಿ. ಶ್ರದ್ಧಾಂಜಲಿ ಬ್ಯಾನರ್ ಇದ್ದಂಗದೆ. ಆದ್ರೂ ಥ್ಯಾಂಕ್ಸ್ ಕಲ ಎಲ್ಲ ಶ್ರೀನಿವಾಸ ನನಗೂ ಗೊತ್ತು ಕಣ್ಣ. ಹೌದಾ? ಹೇಳ್ಕೊಡ್ತಾ ಶ್ರೀ ವೆಂಕಟೇಶ. ಓ ಅಮ್ಮ, ಏನಮ್ಮ? ಓಯ್ ಚಿಕ್ಕವ ಅನ್ಸುತ್ತೆ. ಓಯ್ ಹೇಳ್ಕೊಂಡ್ಬಿಡ್ತಾರೆ. ಕೂತ್ಕರ್ತೀನಿ. ಅದೇನೋ ಚಿಕ್ಕವ ಚಿಕ್ಕವ ಚಿಕ್ಕವಲ್ಲ ದೊಡ್ಡವ. ದೊಡವ ದೊಡವ ಅಂತೆ. ನಾನೇನು ಹೆಣ್ಮಕ್ಳು ಅಲ್ವಾ ಅನ್ನೋದಕ್ಕೆ ಅಮ್ಮ ಬಂದೇ ಬಿಟ್ಟವ್ರೆ ಸ್ಟೇಜ್ ಹತ್ರಕ್ಕೆ. ತಿರುಪತಿಗೆ ಬರೋಕೆ ಅವ್ರ ಒಂದು ಮುಖ್ಯ ಕಾರಣ ಆದ್ರು. ಇಲ್ಲಿ ಕರೆಸಿ ಇಷ್ಟೊಂದು ಜನ ನೋಡೋ ಅವಕಾಶ ಮಾಡ್ಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಆ ದೇವ್ರು ಎಲ್ರಿಗೂ ಆಶೀರ್ವಾದ ಮಾಡ್ಲಿ. ಅಲ್ಲ, ಡೈಲಾಗ್ ಕೇಳ್ತಾ ಇದಾರೆ, ಯಾವ್ದಾರ ಡೈಲಾಗ್ ಅಂತ. ಯಾವ ಡೈಲಾಗ್ ಎಲ್ಲ ಹೇಳಿ ಮುಗಿಸ್ಬಿಟ್ಟವನೇ. ಯಾವ ಡೈಲಾಗ್ ಬೇಕು? ಆ ಡೈಲಾಗ್ ಹುಡುಗರಿಗೆ ಜಾಸ್ತಿ ಇಷ್ಟ ಆಯ್ತು ಅನ್ಸುತ್ತೆ. ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಮುಂದೆ ಓಡಾಯಿಸ್ಬೇಕು, ಜೊತೆ ಇದ್ರೆ ಬದಾಯಿಸ್ಬಾರ್ದು. ನೋಡ್ರಿ ಪಾಪ ಈ ಗಂಡು ಮಕ್ಳು ಎಷ್ಟು ಸೌಂಡ್ ಮಾಡಿ ಕೈ ಹೆಂಗೆ ಪ್ರೋತ್ಸಾಹ ಕೊಡ್ತಾ ಇದಾರ ನೋಡಿ. ಹೆಣ್ಮಕ್ಳು ಚೇರ್ ಮೇಲೆ ಹೆಂಗೆ ಈ ಸ್ತ್ರೀ ಶಕ್ತಿ ಸಂಘಕ್ಕೆ ಚೀಟಿ ದುಡ್ಡು ಕಟ್ಟಕ್ಕೆ ಬಂದಾಗ ಹೆಂಗ್ ಕೂತಿದ್ರು. ಇಲ್ಲ, ತಿರುಪ್ತಿಗೆ ಬಂದದ್ದು ಸಖತ್ ಖುಷಿ ಆಯ್ತು. ದೇವ್ರು ಎಲ್ರಿಗೂ ಆಶೀರ್ವಾದ ಮಾಡ್ಲಿ, ಎಲ್ರು ಚೆನ್ನಾಗಿರ್ಲಿ. ಮಂಜಣ್ಣ, ಇನ್ನೊಂದ್ಸರಿ ನಿಮ್ಗೆ ಥ್ಯಾಂಕ್ಸ್. ಮತ್ತೆ ತಿರುಪ್ತಿಗೆ ಬಂದೇ ಇರ್ತೀನಿ, ಬರುವ ವರ್ಷನೂ ಬರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.